ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಉಜ್ಜಿ ತಿಕ್ಕಿ ಕಷ್ಟಪಡದೇನೆ ಅತಿ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಬಾತ್ರೂಮ್ನಲ್ಲಿರುವ ಟೈಲ್ಸ್ಗಳನ್ನು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಪೂರ್ತಿ ನೋಡಿ. ಯಾವಾಗಲೂ ಬಾತ್ರೂಮ್ನಲ್ಲಿರುವ ಕಠಿಣವಾದ ಟೈಲ್ಸ್ ಮೇಲಿರೋ ಕಲೆಗಳನ್ನು ನಮಗೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ, ಆ ಒಂದು ಪ್ರಾಬ್ಲಮ್ ಇನ್ನೂ ಇರೋದಿಲ್ಲ. ಪ್ರತ್ಯೇಕವಾಗಿ ಕೈ ನೋವಿರುವವರಿಗೆ, ಸೊಂಟ ನೋವಿರುವವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಹೆಚ್ಚು ಉಜ್ಜಿ ತಿಕ್ಕಿ ಕಷ್ಟಪಡದೇನೆ ಕ್ಲೀನ್ ಮಾಡ್ಕೊಳ್ಳೋ ವಿಧಾನ ನಾನಿಲ್ಲಿ ತಿಳಿಸ್ತಾ ಇರೋದು. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಒಂದು ಲಿಕ್ವಿಡನ್ನು ತಯಾರಿಸಿ ನಾವು ಬಳಸ್ಬೋದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಖಂಡಿತ ನೀವು ಟ್ರೈ ಮಾಡಿ ನೋಡಿದ ಮೇಲೆ ನಿಮ್ಮ ಇಷ್ಟನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇನೆ. ಮೊದಲನೇದಾಗಿ ಲಿಕ್ವಿಡ್ ತಯಾರಿಸೋ ವಿಧಾನದ ಬಗ್ಗೆ ತಿಳಿಸ್ತೀನಿ. ಅದಾದಮೇಲೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ತಿಳಿಸ್ತೀನಿ. ಒಂದು ಸಣ್ಣ ಪಾತ್ರೆನ, ಯಾವುದಾದ್ರೂ ಹಳೆ ಪಾತ್ರೆ ಅಂದರೆ ಪ್ಲಾಸ್ಟಿಕ್ ಪಾತ್ರೆ ಆದರೂ ಪರವಾಗಿಲ್ಲ, ಸ್ಟೀಲ್ ಪಾತ್ರೆ ಆದರೂ ಪರವಾಗಿಲ್ಲ, ಹಳೆಯದನ್ನು ತಗೊಳ್ಳಿ. ಅದಕ್ಕೆ ಮೊದಲನೇದಾಗಿ 1 ಗ್ಲಾಸ್ ಆಗುವಷ್ಟು ವಿನಿಗರ್, ವೈಟ್ ವಿನಿಗರನ್ನು ಹಾಕ್ಕೊಳ್ಳಿ. ದೊಡ್ಡ ಗ್ಲಾಸಲ್ಲಾದರೆ ಅರ್ಧ ಗ್ಲಾಸ್ ಸಾಕಾಗುತ್ತೆ. ಸಣ್ಣ ಗ್ಲಾಸ್ ತೊಗೊಳ್ಳೋದಾದರೆ 1 ಗ್ಲಾಸ್ ಅಳತೆನಲ್ಲಿ ತೊಗೊಳ್ಳಿ. ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನಾವು ಯಾವ ರೀತಿ ವಿನಿಗರನ್ನು ಅಳತೆ ಮಾಡಿ ತೊಗೊಳ್ತೀವೋ ಅದೇ ರೀತಿಯಾಗಿ 1 ಗ್ಲಾಸು ಉಗುರು ಬಿಸಿ ನೀರನ್ನು ಹಾಕ್ಕೊಳ್ಳಿ. ನಾವು ತೊಗೊಂಡಿರೋ ಅಳತೆ ವಿನಿಗರ್ ಏನಿದೆ ಅದಕ್ಕಿಂತ ಜಾಸ್ತಿ ಆದರೂ ತೊಂದರೆ ಇಲ್ಲ. 1 ಟೀ ಸ್ಪೂನ್ ಸರ್ಪಿನ ಪುಡಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಏನಿದೆ ನೋಡಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲವನ್ನು ಕೂಡ. ಈ 4 ಪದಾರ್ಥಗಳು ಚೆನ್ನಾಗಿ ಬೆರೆತರೆ ಲಿಕ್ವಿಡ್ ರೆಡಿ ಆಗುತ್ತೆ. ನಾವು ಆದಷ್ಟು ಬಿಸಿ ನೀರು ತೊಗೊಂಡಿರ್ತೀವಲ್ವ, ಉಗುರು ಬಿಸಿ ನೀರು ತೊಗೊಂಡಿರ್ತೀವಲ್ವ, ಅದು ತಣ್ಣಗಾಗೋದಕ್ಕಿಂತ ಮುಂಚೆನೇ ಇದನ್ನು ಬಳಸಬೇಕು. ಮೊದಲನೇದಾಗಿ ಟೈಲ್ಸ್ಗೆಲ್ಲ ಕ್ಲೀನ್ ಮಾಡೋದಕ್ಕೆ ನಾವು ಈ ಲಿಕ್ವಿಡನ್ನು ಟೈಲ್ಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸಾಧಾರಣ ನೀರಿಂದ ಅಲ್ಲಿ ಒಮ್ಮೆ ಹಸಿ ಮಾಡಬೇಕಾಗುತ್ತೆ. ಎಲ್ಲ ಕಡೆ ಸಾಧಾರಣ ನೀರನ್ನು ಹಾಕಿಬಿಟ್ಟು ಅದಾದ ನಂತರ ಈ ಒಂದು ಲಿಕ್ವಿಡನ್ನು ನೀವು ಸ್ಪ್ರೇ ಬಾಟಲಲ್ಲಾದರೂ ಹಾಕ್ಕೊಂಡು ಟೈಲ್ಸ್ಗೆ ಸ್ಪ್ರೇ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಅಥವಾ ಒಂದು ಕಾಟನ್ ಬಟ್ಟೆನಲ್ಲಿ ಡಿಪ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ ಆ ರೀತಿ ಅಪ್ಲೈ ಮಾಡಿ. ಎಲ್ಲ ಕಡೆ ಚೆನ್ನಾಗಿ ಗಲೀಜಿರುವ ಜಾಗದಲ್ಲಿ ಅಪ್ಲೈ ಮಾಡಿ ತಕ್ಷಣವೇ ನಾವು ಇದನ್ನು ಉಜ್ಜಬಾರ್ದು. 5 ರಿಂದ 10 ನಿಮಿಷಗಳ ಕಾಲ ನೆನೆಯೋದಕ್ಕಂತ ಬಿಡಬೇಕಾಗುತ್ತೆ. ಆ ರೀತಿ ಬಿಡೋದ್ರಿಂದ ಅಲ್ಲಿರುವ ಗಲೀಜೆಲ್ಲ ಚೆನ್ನಾಗಿ ನೆನೆಯುತ್ತೆ. ಉಜ್ಜೋದಕ್ಕೂ ಕೂಡ ತುಂಬ ಟೈಮ್ ಬೇಕಾಗೋದಿಲ್ಲ, ತುಂಬ ಶಕ್ತಿ ಹಾಕಿ ಉಜ್ಜೋ ಅಗತ್ಯ ಕೂಡ ಇರೋದಿಲ್ಲ. ಆ ರೀತಿ ಒಂದು 5 ರಿಂದ 10 ನಿಮಿಷ ಬಿಟ್ಟು ಅದಾದ ಮೇಲೆ ಸಾಧಾರಣ ಬಾತ್ರೂಮ್ ಕ್ಲೀನ್ ಮಾಡುವ ಬ್ರಷ್ ಇರುತ್ತೆ ನೋಡಿ, ಅದರಲ್ಲಿ ನೀವು ನಿಧಾನವಾಗಿ ಉಜ್ಜಿದ್ರೇ ತುಂಬ ಚೆನ್ನಾಗಿ ಗಲೀಜು ಹೋಗುತ್ತೆ. ಟೈಲ್ಸ್ ಮೇಲೆ ನಾವು ಇದನ್ನು ಅಪ್ಲೈ ಮಾಡಿ 10 ನಿಮಿಷ ಕಳೆದು ನಿಧಾನವಾಗಿ ಉಜ್ಜಿ ತೊಳೆದ ಮೇಲೆ ನಾವು ಇದನ್ನು ಸಾಧಾರಣ ನೀರಿಂದ ಸಹ ಚೆನ್ನಾಗಿ ತೊಳಿಬೇಕು. ಆ ರೀತಿ ಮಾಡಿ ನೋಡಿ, ಖಂಡಿತ ನಿಮಗೆ ತುಂಬ ಶ್ರಮ ಇಲ್ಲದೇನೆ ಟೈಲ್ಸ್ಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಲಿಕ್ವಿಡನ್ನು ಬಳಸಿ ಟ್ರೈ ಮಾಡಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಸಹ ಕೇಳ್ಕೊಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.